ನಾನು ಮಾಡಿದ್ದು ಸರಿ ಆಯಿತೋ ತಪ್ಪಾಯಿತು? ನನಗನ್ಸಿದ ಮಟ್ಟಿಗೆ ತಪ್ಪಾಯ್ತು ಅಂತ ಅನ್ಸಕತ್ತದ. ನಾನು ಮಾಡಿದ್ದೆಲ್ಲ ತಪ್ಪಂತ ನನಗೆ ಯಾಕೆ ಅನ್ಸಕತ್ತದ? ನಾನು ಆಕಿನ ಕ್ಷಮೆ ಕೇಳಿನ, ತಪ್ಪಾತಂತ ಒಪ್ಕೋಣ. ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ತಪ್ಪಾತಂತ ಒಪ್ಕೊಂಗಾಯ್ತು. ನಾನೇನು ತಪ್ಪ ಮಾಡಿಲ್ಲಲ್ಲ. ಸುಂದ್ರಿಗೆ ನಾನು ಕಷ್ಟ ಕೊಟ್ಟಣ? ನಾನು ಕಷ್ಟ ಕೊಟ್ಟಿಲ್ಲಲ್ಲ. ಅವಾಗ ನನ್ನ ಬುದ್ಧಿಗೇನು ಮಂಕ ಬಡ್ದಿತ್ತೇನು? ನಾನು ಯಾಕೆ ಕೇಳ್ತಕ್ಕ ತಪ್ಪಾತಂತ ಕೇಳಿದ್ನಿ? ನನಗೂ ತಲೆ ಹಾಪಾದಂಗೆ ಐತಿ, ಅದಕ್ಕೆ ಕೇಳಿದ್ನ ಏನ? ಇನ್ನೊಮ್ಮೆ ಕೇಳಂಗಿಲ್ಲ ನಾನು. ಯಾವುದೋ ಒಂದು ಇದಾಗ ಕೇಳಿಬಿಟ್ನೆ ಅಂತ ಅನ್ಸತಿ. ಅನ್ಕೊಂಡು ಬಿಡು ನಾನು. ಇಲ್ಲ, ನಾನು ಮಾಡಿದ್ದಕ್ಕೆ ನಾನು ಮಾಡಿದ್ರೆ ಇವ್ರಿಗೆಲ್ಲ ಯಾಕೆ ಆಗುತ್ತಾ? ಅದು ಆಗೋದಿತ್ತು ಆಗೈತಿ. ನಾನು ಮಾಡಿದ್ಕೆ ಆಗೋದಾಗಿದ್ರೆ ಅವಾಗ ಆಗಬೇಕಾಗಿತ್ತು. ಇವಾಗ ಯಾಕಾಯ್ತು? ನಾನು ಏನೇನೋ ಅನ್ಕೊಂಡ್ಬಿಟ್ಟನ. ಬೇದ್ದಿ ನಾನು ಬೇದ್ದಿ. ಛೀ, ಹೋಗಿ ಹೋಗಿ ನಾನಂತೆ ಆಕೆ ಅಂತಕ ಕ್ಷಮೆ ಕೇಳಿದ್ನ. ನನಗೆ ಒಂಥರ ಈಗ ಅನ್ಸಕತ್ತದ. ಅವಾಗ ನನ್ನ ಬುದ್ಧಿಗೆ ಮಂಕ್ ಬಡ್ದಿತ್ತೇನಂತೇಳಿ ನಾನು ತಲೆ ಕೆಟ್ಟು ಹೋದಂಗೆ ಆಗದ ನೋಡು. ಯಾಕೆ ಹಿಂಗಾತ ಏನು? ಆಕೆಗೆ ಸರಿಯಾಗಿ ಹೇಳ್ಬೇಕು ನಾನು. ಈಗ ಹೆಂಗೆ ಹೇಳೈತಿ ಸುಮ್ಮನೆ ಇರ್ತಾನೆ. ಆದ್ರೆ ನಾನು ನನ್ನ ಚಾಲಿ ಹೆಂಗೆ ಬಿಡೋಕ್ಕಾಗಿತ್ತು? ಅಲ್ಲಿ ಅವ್ರ ಅಪ್ಪ ಅದ ಅಂತ ಸುಮ್ಮನೆ ಅದನ್ನು ಬರ್ಲಿಕ್ಕಿಲ್ಲ ಒಳಗೆ ಅಡುಗೆ ಮನ್ಯಾಗ ಮಾಡ್ತಾನಕಿ. ಚಿಕ್ಕಮ್ಮ ಚಿಕ್ಕಮ್ಮ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದೀಯ ಚಿಕ್ಕಮ್ಮ? ಏನವಾ ಏನು ಹೋಗಿದ್ದ ಮದುವೆ ಆಗಿ ದೊಡ್ಡ ಮನೆಗೆ ಹೋಗ್ಯಾನಂತೇಳಿ ಭಾಷೆನ ಬದಲಾಗ್ಬಿಟ್ಟತಿ. ಏನು ಮಾಡ್ತಾಯಿದ್ದ ಚಿಕ್ಕಮ್ಮ ಅಂಥೇಳಿ ಬೆಂಗಳೂರು ಭಾಷೆ ಮಾತಾಡಿದಂಗೆ ಮಾತಾಡಕ್ಕೆ ಬಂದಿಯನ್ ನನ್ನ ಮುಂದೆ. ಮೊದಲು ಹೆಂಗೆ ಮಾತಾಡ್ತಿದ್ದಿ, ಇವಾಗ ಹೆಂಗೆ ಮಾತಾಡ್ತಿದ್ದೀವ? ಅಷ್ಟನ ರೊಕ್ಕಿದ್ರೆ ಮಾತು ಸರಿ ಚೇಂಜ್ ಆಗ್ತದೆ ಏನು ಅಲ್ಲ? ಅಯ್ಯೋ ಹಾಗೇನಿಲ್ಲ ಚಿಕ್ಕಮ್ಮ, ಅದು ಅಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿ ಹಂಗೆ ರೂಢ ಬಿದ್ದುಬಿಡುತ್ತೆ ಅಷ್ಟೇ. ಇಲ್ಲ ಅಂದಿದ್ರೆ ಇಲ್ಲಿದ್ದಾಗ ಇಲ್ಲಿ ಮಾತಾಡಿ ಹಿಂಗೆ ರೂಢ ಆಯ್ತಾ, ಅಲ್ಲಿ ಹೋದ್ಮೇಲೆ ಹಂಗೆ ಅವ್ರ ಜೊತೆ ಮಾತಾಡಿ ಅವರೆಲ್ಲ ಹಿಂಗೆ ಮಾತಾಡೋದಲ್ಲ. ಅದಕ್ಕಾಗಿ ಅವ್ರ ಜೊತೆ ನನಗೆ ಹಿಂಗೆ ರೂಢ ಆಗ್ಬಿಟ್ಟತಿ. ಏನು ಮಾಡೋದು? ಯಾರು ಹೆಂಗೆ ಮಾತಾಡ್ತಾರೆ ಅಲ್ಲಿ ಹಂಗೆ ಹೊಂದ್ಕೊಂಡ್ಬಿಡ್ತಾವಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾನೆ. ಏನು ಮಾಡತ್ತಿ ಚಿಕ್ಕಮ್ಮ? ನಾ ಏನಾದರೂ ಮಾಡಲೇನು? ಬ್ಯಾಡ, ನಾನು ಮಾಡಾಕಿಟ್ಟೇನೆ. ಬ್ಯಾಳಿ ಹಾಕಿ ಮೆಂತ ಪಲ್ಯ ಮಾಡಿದ್ರಾತಂತೇಳಿ ಅನ್ನದಾಗು ಆತು ರೊಟ್ಟಾಗು ಆತಂತೇಳಿ ಮಾಡಾಕತ್ತಾನೆ. ಇದನ್ನು ಮಾಡಿ ಆದ್ಮೇಲೆ ರೊಟ್ಟಿ ಅದಾವು ಮಧ್ಯಾಹ್ನದು ಬೆಳಿಗ್ಗೆ ಮಾಡಿದ್ದು ಅದಾವ ರೊಟ್ಟಿ, ಅವನ್ನ ತಿಂದ್ಬಿಟ್ರೆ ಆತು. ಅನ್ನ ಅಂದ್ರೆ ಮಾಡ್ತಾನೆ. ಇನ್ನೇನು ಮಾಡೋದು? ಆ ಕಡೆ ಇದ್ರಾಗ ಆಮ್ಲೆ ಐತಿ, ಆ ಕಡೆ ಇದ್ರಾಗ ಸಾಂಬಾರು ಐತಿ. ಟೊಮೆಟೊ ಸಾರು ಏನದು? ಟೊಮೆಟೊ ಸಾರು ಐತಿ. ಮತ್ತು ಇದನ್ನೊಂದು ಮಾಡಿದ್ದಾನೆ. ಇನ್ನು ಏನು ಮಾಡೋದು ಏನು? ಅಣ್ಣನೂ ಐತಿ, ಮತ್ತು ಇನ್ನೇನು ಮಾಡೋದು? ಆದರೂ ಮಾಡ್ಬೇಕಲ್ಲ. ನಾನೇನು ಬೇಕಾದ್ರೆ ತಂದಿದ್ದು ನಿಮ್ಮಪ್ಪಗ ಅಮ್ಮಗ ಬಿಸಿದ ಮಾಡಿರಾತು. ಸರಿ ಚಿಕ್ಕಮ್ಮ, ಹಾಗೆ ಆಗಲಿ. ಈಗ ನಾನು ಏನಾರ ಮಾಡಿದ್ರೆ ಹೇಳಿ, ನಾನು ಮಾಡ್ತೇನೆ. ಏನಿಲ್ವ, ಏನು ಮಾಡೋದಿರ್ತೈತಿ? ಏನು ನಾ ಹೆಂಗೆ ಹಾಕಕತ್ವ ನಿನಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿ? ಮತ್ತು ಅಯ್ಯೋ ನಮ್ಮ ಚಿಕ್ಕಮ್ಮ ಮತ್ತು ಹೇಳಿ ಅನ್ನೋಂಗೆ ಆಗಬಾರ್ದಲ್ಲ. ಏನಿಲ್ಲ ಬಿಡು, ನಾನು ಮಾಡ್ಕೋತಾನೆ ಆಮೇಲೆ. ಅಯ್ಯೋ ಹಂಗ್ಯಾಕಂತೆ ಚಿಕ್ಕಮ್ಮ? ಏನಾರ ಇದ್ರೆ ಹೇಳು, ನಾನು ಮಾಡ್ತೇನೆ. ಬೇಡ ನಾನು ಮಾಡ್ಕೋತೇನೆ ಬಿಡು. ಏನೋ ಒಂದು ಬುಟ್ಟು ಏನದಾವ, ಒಂದು ಬುಟ್ಟು ಬಾಂಡೆ ಅದಾವ, ಅವನ್ನೆಲ್ಲ ಹೋಗಿ ನಾ ತಿಕ್ಕೊಂಡು ಬಟ್ಟೆ ಹೋಗಿದ್ದು ಎಲ್ಲ ಮಾಡ್ಕೋತಾನೆ ತಗೋ. ನೀನು ಹೋಗಲ್ಲ, ನಿಮ್ಮ ಅಪ್ಪನ ತಗೊಂಡ್ರೆ ಸ್ವಲ್ಪ ಕಾಲು ಇಚ್ಕೋಗೋರು. ನಾನು ಮಾಡ್ಕೋತೇನೆ ಅಂತ ಆಯ್ತು. ಅಡುಗೆ ಮಾಡಿ ಅವ್ನು ಮಾಡೋಕೆ ನಾನು. ಹೌದಾ ಚಿಕ್ಕಮ್ಮ? ಸರಿ ಆಯಿತು ಚಿಕ್ಕಮ್ಮ, ನೀವು ಮಾಡಿ, ನನ್ನ ಅಪ್ಪನ ಹತ್ರ ಇರ್ತೀನಿ. ಹಾಳಾದಕಿನ ನಾನು ಹೇಳಿರೋ ಹೋಗಿ ಒಗದು ಹಾಕ್ತಾಳು ಮಾಡ್ತಾಳಂತ ಅನ್ಕೊಂಡ್ರೆ ಹಂಗಾರೆ ನನ್ನ ಅಪ್ಪನಂತ ಇರ್ತಾನೆ, ನೀವು ಮಾಡ್ಕೊರಿ ಅಂತ ಹೇಳ್ತಾಳೆ ಅಂದ್ರೆ ಎಷ್ಟು ಇರಬಾಡಿಗೆ ಮತ್ತು ಚರಿಬಿ. ಚಿಕ್ಕಮ್ಮ, ನಿಮ್ಮ ಮನಸ್ಸಲ್ಲಿ ಬಟ್ಟೆ ಹೋಗಿ ಬಾಂಡೆ ಒದಿಕ್ ಹೋಗು ಅನ್ನೋದು ಐತಿ, ಅದು ನನಗೆ ಗೊತ್ತಾಯ್ತು. ಆದ್ರೆ ನಾನು ನಿಮ್ಗೆ ಸುಮ್ಮನೆ ಹೇಳೀನಿ ಅಪ್ಪನಂತ ಹೋಗೋಣಂತೇಳಿ. ನಾನು ಹೋಗಿ ಬಟ್ಟೆ ಹೋಗೋದು ಬಾಂಡೆ ತಿಕ್ತಾನೆ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನಾನು ಹೋಗಿ ಅಪ್ಪನಂತ ಕುಂದಿರ್ತ ಅಂತ ನೀವು ಅನ್ಕೊಂಡಿರ್ತೀರಿ ಇವಾಗ ನನ್ನ ಮಾತು ಅನ್ಕೊಂಡೆ. ಆದ್ರೆ ನಾನು ಮಾಡಿ ನಿಮಗೆ ಸರ್ಪ್ರೈಸ್ ಕೊಡ್ತೇನೆ. ಅಲ್ಲ ಈಗಿನ ಹೋಗೇ ಬಿಟ್ಲಿಲ್ಲ, ಹಾಳಾದಾಕಿತ್ತಂದು. ಅಯ್ಯೋ ದೇವ್ರ, ಮಾಡ್ತೇನೆ ಅಂತ ಬಂದಿದ್ಲು. ಮಾಡಂತ ಹೇಳೋದು ಬಿಟ್ಟು ನಾನು ದಿಮಾಕ್ ಮಾಡ್ಕೊಂಡು ನಾ ಮಾಡ್ತೀನಿ ಹೋಗಂತ ಅನ್ನಿ. ಇನ್ನು ಅದನ್ನು ಬೇರೆ ಮಾಡ್ಬೇಕಾ? ಅಯ್ಯೋ ಶಿವನ, ಈಗ ಚಂದಾಗ ಏನಾರು ಪಾಠ ಕಲಿಸ್ಬೇಕಂತ ಅಂದ್ರೆ ನಾನು ಕಲಿಯಂಗೆ ಆಗತ್ತಲ್ಲ ದೇವ್ರ. ಛೇ, ಈಗೆಲ್ಲ ನಾನು ಮಾಡ್ಬೇಕನ್ನ ಮತ್ತೆ ಈಗ ಹೆಂಗೆ ಮಾಡಂತ ಅನ್ಲಿಕ್ಕೆ ನಾನು ಬ್ಯಾಡ ಹೋಗಂತ ಕಳ್ಸೀನಿ. ಈಗ ಮತ್ತೆ ಬಂದು ಮಾಡ್ಬಾ ಅಂತಂದ್ರೆ ಬರ್ತಾ ಅನ್ನಕ್ಕೆ ಬರೋ ಮಾತಾ ಇಲ್ಲ, ಬರಂಗೇ ಇಲ್ಲಕ್ಕೆ. ಏನು ಮಾಡ್ಬೇಕಾ ಏನೋ ಈಗ? ನಾನು ಬಾಯಿ ಸುಮ್ಮನೆ ಇರ್ದಿಲ್ಲ, ಮಾಡ್ತಾನೆ ಅನ್ನತ್ತ ಮಾಡ್ಬಾ ಅಂತ ಸುಮ್ಮನೆ ಬಿಡ್ಬಿಟ್ಟ ನಾನೇ ಮಾಡ್ತಾನಂತ ಕೆಲಸ ಇದು ಮಾಡೀನಿ. ಹಾಳಾಗಿ ಹೋಗೋದು ಬಿಡತ್ತ. ಯವ್ವ ಅಮ್ಮ ಕರ್ದಂಗೆ ಆಗತ್ತಲ್ಲ, ಕರಿಯಾಕತ್ತ ನೀನು? ಇಲ್ಲಿ ಹೆಂಗೆ ಬರ್ತಾನ ಅವನು? ಬರಂಗಿಲ್ಲ ಅವನು. ಯವ್ವ ಇಲ್ಲೇ ಬಂದು ನಿಂತಾನೆ ಬೇ, ಹೊಟ್ಟೆ ಭಾಳ ಹಸ್ತದ ಬೇ ಯವ್ವ. ಏನು ಮಾಡ್ಬೇಕಂತ ಗೊತ್ತಾಗ್ದ, ಕೈಯಾಗ ರೊಕ್ಕೂ ಇಲ್ಲ ಹೊರಗೆ ತಿನ್ನಾಕ. ನಾನು ಆ ಕೆಲಸ ಬಿಟ್ಬಿಟ್ಟನೀಗ, ಏನು ಮಾಡ್ಬೇಕಂತ ಗೊತ್ತಾಗಬಾರ್ದು ಬೇ. ನೋಡಿಲ್ಲಿ ಹಿಂತಿರಿಗೆ ನೀನು ಹಿಂದೆ ನಿಂತನು. ಅಯ್ಯೋ ಶಿವಣ, ನೀನೇನು ಮಾಡತ್ತಿಲ್ಲ ಇಲ್ಲಿ? ನೀನು ನೋಡಿದ್ರೆ ನಿಮ್ಮ ಅಪ್ಪ ಒದರ್ತಾನ. ನೀನು ಯಾಕೆ ಬರಕ್ಕೆ ಹೋಗಿದ್ದಿಲ್ಲ? ಇಲ್ಲಿ ಯಾಕೆ ಬರತ್ತಿದೆ? ನಿನಗೆ ಏನು ಹೇಳೇನು ನಾನು? ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ, ಇಲ್ಲಿ ಬರಬೇಡ ಅಂತ ಎಷ್ಟು ಹೇಳಿ ನೋಡಿ. ನಿನಗೆ ಹಾಳಾದವನ ಇಲ್ಲಿ ಯಾಕೆ ಬಂದಿದ್ದೆ ನೀನು? ಯವ್ವ ಹೊಟ್ಟೆ ಭಾಳ ಹಸ್ತದ ಬೇ, ಕೈಯಾಗ 1 ರೂಪಾಯಿ ಇಲ್ಲ. ಅಲ್ಲಿ ಅನ್ನ ಕೇರು ಏನೂ ಕೊಡತ್ತಿಲ್ಲ.
ಮನಗಂಡು ಹೊಟ್ಟೆ ಹಸದ ನಿನ್ನಿಂದ ಏನು ಉಂಡಿಲ್ವೇ ಮತ್ತು ಇನ್ನೇನು ಮಾಡೋದು ಅಂತೇಳಿ ಅದಕ್ಕೆ ಹಿತ್ತಲ್ ಬಗ್ಲಿಂದ ಹಾಸ್ಯ ಅಡುಗೆ ಮನೆಯಾಗ ಬಂದು ನಿಂತೀನಿ ಬೇ. ಸುಂದ್ರಿ ಅಕ್ಕ ಬೇರೆ ಬಂದಿದ್ಲಲ್ಲ, ಅದಕ್ಕೆ ಇಲ್ಲೇ ಮುಚ್ಕೊಂಡಿದ್ನಿ. ಅದಕ್ಕೆ ಹೋಗೋಣ ಅಂದ್ರೆ ಬಂದ್ರಾಯ್ತು ಅಂತ ಹೇಳಿ. ಹೊಟ್ಟೆ ಭಾಳ ಹಸ್ತತ್ವಿ ಅವ್ವ, ಏನರ ಇದ್ರೆ ಕೊಡ. ಅಯ್ಯೋ, ಈಗ ನೀನು ಇಲ್ಲಿ ಉಣ್ಣ ಕೊಟ್ಟಂದ್ರೆ ಯಾರ ಬಂದ್ರೆ ಏನು ಮಾಡೋದ್ಲಾ? ಹಾಂ, ನೀನು ಒಂದು ಕೆಲಸ ಮಾಡು, ಅಲ್ಲೇ ಹೊರಗೆ ಬಂದಾಗ ನಾನು ತೊಗೊಂಬಂದು ಕೊಡ್ತೇನೆ. ನೀನು ತತ್ತರ ಹೊಲ್ದಾಗ ಹೋಗಿ ಕುತ್ಕೊಂಡು ತಿನ್ನುವಂತೆ. ಹಾಂ, ಇಲ್ಲ ಬೇ ಅವ್ವ, ನನಗೆ ಅಷ್ಟೆಲ್ಲ ಇಲ್ಲ, ಶಕ್ತಿನೂ ಇಲ್ಲ. ಹೊಟ್ಟೆ ಭಾಳ ಅಂದ್ರೆ ಭಾಳ ಹಸ್ತದ ಬಿಟ್ಟತಿ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ಬಾರ್ದು ಬೇ, ತಲೆ ತಿರುಗಿದಂಗೆ ಆಗತ್ತತಿ. ಅದಕ್ಕೆ ಇಲ್ಲಿ ಮತ್ತೆ ಹಿತ್ತಲ ಬಾಲಿಂದ ಓಡಿ ಬಂದ ಹಸ್ವಿಗಾಗಿ. ಹಾಳಾದವನ ಎಲ್ಲ ನೀನು ಮಾಡಿದ್ದಾನೆ. ಅದು ನೀನು ನೆಟ್ಟಗಿದ್ರೆ ಹಿಂಗೆಲ್ಲ ಯಾಕೆ ಆಗ್ತಿತ್ತು? ಈಗ ನಿಮ್ಮಪ್ಪ ನೋಡ್ರೆ ಎದು ಹಿಡ್ಕೊಂಡು ಬಿದ್ದ, ನೀನು ಹೆಂಡ್ತಿ ನೋಡಿದ್ರೆ ಅಲ್ಲಿ ಬಿದ್ದಾಳೆ. ಯಾಕಿಗೆ ಏನಾಗೈತೆ? ನೀವು ಆರಾಮ ಆದ್ರೆ ಸಾಕಾಗೈತೆ ನಮಗೆ. ಈಗ ನೀನು ನೋಡಿ ಮತ್ತೆ ಅವ್ನು ಬೈದು ಗಾಬರಿ ಪಟ್ಕೊಂಡು ಸಿಟ್ಟು ಮಾಡಿದ್ದೆ ಎಲ್ಲ ಮಾಡಿದಂದ್ರೆ ಅವ್ನು ಮತ್ತೆ ಏನಾದ್ರೂ ಏನು ಮಾಡೋದು? ನಾನು ಇಲ್ಲಿ ಹೋಗ್ಲೇಪ್ಪ. ನೋಡು, ಈಗ ಇಲ್ಲೇ ಕುಂದ್ರು. ಹಾಂ, ಆದ್ರೆ ಯಾರ ಬಂದ್ರೆ ಏನು ಮಾಡೋದಂತ ನನಗೆ ಅಂಜಿಕೆ. ಏನು ಮಾಡ್ಬೇಕು ಏನೋ ತಿಳಿದಂಗೆ ಆಗೈತೆ ಕಡೆ. ಅದ್ರಾಗ ಸುಂದ್ರಿ ಗಂಡ ಒಬ್ಬ ಬಂದಾನ, ಅವ್ನು ಹೊಕ್ಕಾನಂತೀಗ. ಅವ್ನು ಹೋದ್ಮೇಲೆ ಬರ್ಬೇಕಿಲ್ಲ, ಈಗ ಬಂದ್ಬಿಟ್ಟಾನ. ಅವ್ನು ಒಳಗೆ ಬಂದ್ರೆ ಏನು ಮಾಡೋದು? ಸುಂದ್ರಿ ಇದಾಳ, ಹಾಂ, ಅಮ್ಮ ಅದಾಳ. ಯಾರ ನೋಡಿದ್ರೆ ಸುಮ್ಮನೆ ಬಿಡ್ತಾರೆ, ಬೈದ ಬಿಡ್ತಾರೆ. ಅದು ಹಿಂದಿನ ಬಾಗಿಲಿಂದ ಬಂದಾನ. ಮತ್ತೆ ನೀನು ಅಲ್ಲಿ ಹೊರಗೆ ನಿಂದ್ರೆ ಒಂದು ಡಬ್ಬಾಗ ಹಾಕಿ ಕೊಡ್ತಾನೆ, ಹೋಗಿ ಹೊರಗೆ ಕೂತ್ಕೊತೀನಂತೆ. ಇಲ್ಬೇ ಅವ್ವ, ನಂಗೆ ಆಗುಲ್ಲ. ನಂಗೆ ಇಲ್ಲೇ ಏನಾರ ಒಂದು ತಾಟ್ನಾಗ ಹಾಕಿ ಕೊಡ್ಬೇ. ಏನಾರ ಇರಲಿ, ಇಲ್ಲೇ ಕುಂತ್ಕೊಂಡು ತಿಂತಾನೆ. ಜಲ್ದಿ ಕೊಡ್ಬೇ ಅವ್ವ, ಹಸು ಭಾಳ ಆಗೈತಿ. ಸರಿ ಕುಂದ್ರು, ಯಾರ ಬಂದ್ರೆ ನಾನು ನೋಡ್ಕೊಂತಿರ್ತಾನೆ. ಕುಂದ್ರು, ಇಲ್ಲೇ ಕುಂದ್ರು, ನಾವು ನಾಕಿಕ್ತಾನೆ. ಅಮ್ಮ, ಎಷ್ಟು ಚಲೋ ಆಗೈತಿ ಬೇ ಅಡಿಗೆ, ಭಾರಿ ಚಲೋ ಆಗೈತಿ ನೋಡು. ಯಾರು ಮಾಡ್ಯಾರ? ನೀನ ಮಾಡ್ಯಾನ? ಹ್ಞೂ, ನಾನೇ ಮಾಡಿಲ್ಲ. ಏನಿಲ್ಲ, ಹಿಂಗೆ ತಿನ್ನಾಕತ್ತಿದ್ದಿ ಅಷ್ಟೇ ಹೊಟ್ಟೆ ಹಸ್ತತಾನ. ಹೊಟ್ಟೆ ಹಸಿದ್ರೆ ಮತ್ತೆ ಅವಾಗಾರ ಬರಬೇಕಿಲ್ಲ. ಇಷ್ಟು ಹೊಟ್ಟೆ ಹಸಿ ಮಟ್ಟ ಸುಮ್ಮನೆ ಇದ್ದೆ, ಈಗ ಯಾಕೆ ಬಂದು? ಇಲ್ಬೇ, ಅದು ಅಯ್ಯೋ ಶಿವನ, ಸುಮ್ಮನೆ ತಿಂದು ನೆತ್ತಿಗೆ ಹತ್ತಿತ್ತು. ನೀರು ಕೊಡ್ತೀನಿ ತಡಿ. ತಗೋ ನೀರು ಕುಡಿ. ತಗೋ, ನೆತ್ತಿ ಹತ್ತಿಟ್ಟೋ ಏನೋ. ತಗೋ ಜಲ್ದಿ ಕುಡಿ. ಯವ್ವ, ನಂಗೆ ಎಷ್ಟು ಹಸು ಆಗಿತ್ತು ಗೊತ್ತೇನ? ಹಸು ಆಗಿ ಕೈಯಾಗ ಶಕ್ತಿ ಇರಾಕಿಲ್ಲ, ನಿಂದ್ರಾಗ ಆಗತಿರ್ಕಿಲ್ಲ. ತಲೆ ಸುತ್ತು ಬಂದಂಗೆ ಆಗತ್ತಿತ್ತು. ಎಲ್ಲಿ ಹೋಗ್ಬೇಕು, ಎಲ್ಲಿ ಊಟ ಮಾಡಲಿ ಅನ್ನೋ ಹಂಗೆ ಇಷ್ಟು ಇದಾಕತ್ತಿತ್ತು. ಅದ್ರ ಕಡಿಕ ನಿನ್ನಂತಕ ಬರುವಂಗಾತು ಬೇ, ನಿನ್ನಂತಕ ಬರುವಂಗಾತು. ನೀನು ಹೇಳಿದ ಮಾತು ನಾನು ಕೇಳಲಿಲ್ಲ, ನಿನಗೆ ವಿರುದ್ಧವಾಗಿ ಮಾತಾಡಿ ಮನೆ ಬಿಟ್ಟು ಹೋಗಕ್ಕೆ ನಿಂತಿದ್ನಿ. ಅದರಿಂದ ಇಷ್ಟೆಲ್ಲ ಆದ್ರೂ ಮತ್ತೆ ನನ್ನ ಕ್ಷಮಿಸಿ ನನಗೆ ಊಟ ಕೊಟ್ಟಿಲ್ಲ. ಅದ ಖುಷಿ ನನಗೆ. ಅಮ್ಮಗ ನೀನು ಯಾವಾಗ ಬಂದಿ? ನೋಡಿ ಸುಂದ್ರಿ, ನನ್ನ ಮಗ ಊಟ ಮಾಡಕತ್ತಾನ. ಅವ್ನು ಊಟ ಮಾಡ್ಬೇಕು ಏನ? ಇದನ್ನು ಹೋಗಿ ಏನ್ರ ನಿಮ್ಮ ಅಪ್ಪನ ಮುಂದೆ, ಅಮ್ಮನ ಮುಂದೆ, ನಿಮ್ಮ ಗಂಡನ ಮುಂದೆ ಹೇಳಿದಿ, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಸುಮ್ಮನೆ ಇರ್ಬೇಕು ಅಷ್ಟ ನೋಡಿದ ಇದೆ ನಾನು. ಅಲ್ಲ ಚಿಕ್ಕಮ್ಮ, ಯಾಕೆ ಈ ರೀತಿ ಎಲ್ಲ ಇವನು ಮಾಡ್ತಾ ಇದ್ದಾನ? ಎಲ್ಲಿಂದ ಬಂದ ಇವನು? ಎಲ್ಲಿದ್ದ? ಮನೇಲಿ ಇದ್ದಾನ? ಅಮ್ಮ, ನಾನೇನು ಬರ್ತೀನಿ ಅಮ್ಮ, ನಾನು ಬರ್ತೀನಿ. ಹೊಡ್ತುಂಬ ಊಟ ಮಾಡು, ಇನ್ನೂ ಐತಿ. ಅದೆಲ್ಲ ಉಂಡ ಖಾಲಿ ಮಾಡು, ಆಮೇಲೆ ಹೋಗಂತೆ. ಆಕಿ ಹೋಗಿ ನಿಮ್ಮ ಅಪ್ಪನ ಮುಂದೆ ಹೇಳಂಗಿಲ್ಲ. ನೀನು ಊಟ ಮಾಡು ಅಮ್ಮ, ಆಮೇಲೆ ಮಾತಾಡ್ತೀನಿ. ನೀನು ಊಟ ಮಾಡೇ ಇಲ್ಲ ಅಂತ ಅನಿಸುತ್ತೆ. ನೀನು ನೋಡಿದರೆ ಹೆಂಗಾಗಿದೆ ನೋಡು. ಮಾಡು ಊಟ ಮಾಡುವಾಗ ನನಗೆ ತೊಂದರೆ ಕೊಡೋದಿಲ್ಲ. ಆರಾಮಾಗಿ ಊಟ ಮಾಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದೆ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರಕತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಮತ್ತು ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಇದ್ರಾಗ ಇನ್ನೊಂದು ಕತೆ ಬರ್ತೈತೆ ನಿನ್ನೆ ಅಂತ ಹೇಳಿನಿ. ಸ್ವಲ್ಪ ನಾವು ಮನಿ ಶಿಫ್ಟ್ ಮಾಡತ್ತಿದ್ವಿ, ಹಾಗಾಗಿ ನನಗೆ ಅದು ಸಾಮಾನು ಎಲ್ಲ ಇದು ಮಾಡೋ ಸಲುವಾಗಿ, ಕಟ್ಟಿಡೋ ಸಲುವಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ಇನ್ನು ಇವತ್ತು ನಾವೆಲ್ಲ ಎಲ್ಲ ಅಂದರೆ ಸಾಮಾನೆಲ್ಲ ಕಟ್ಟಿಡ್ತಾ ಇದ್ವಿ. ನಾಳೆ ಹೋಗಿ ನಾವು ಶಿಫ್ಟ್ ಆಗಬೇಕು. ಸೊ ನೋಡೋಣ, ಮನೇಲಿ ಪ್ರಾಬ್ಲಮ್ಗಳು ಎಲ್ಲರೂ ಮತ್ತೆ ಇರ್ತಾವೆ. ಸೊ ನಮಗೂ ಹಂಗೆ ಆಗೈತಿ ಇವಾಗ. ಅದಕ್ಕಾಗಿ ವಿಡಿಯೋನ ಬಿಡೋಕೆ ಆಗಿಲ್ಲ. ಇದನ್ನು ವಿಡಿಯೋ ಮಾಡೋಕ್ಕಾಗ್ತಿರ್ಕಿಲ್ಲ. ಬೆಳಗ್ಗೆ ನೋಡಿ, ಬೆಳಗ್ಗೆ ಜಾವ 4 ಗಂಟೆಗೆ ಎದ್ದು ನಿಮಗೋಸ್ಕರ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಫುಲ್ ಕೆಲಸ ಇದೆ, ಹಾಗಾಗಿ ಅದನ್ನು ಮಾಡಿಟ್ಟಿದ್ದೀನಿ. ಬಟ್ ನನಗದನ್ನು ವಿಡಿಯೋ ನೇಮ್ ಏನು ಇಡಬೇಕು ಅಂತ ಗೊತ್ತಾಗತ್ತಿರ್ಕಿಲ್ಲ ಫಸ್ಟು. ಸೊ ಹಾಗಾಗಿ ಅದನ್ನು ನಾನು ಇಟ್ಟಿರ್ಕಿಲ್ಲ. ಆಮೇಲೆ ನೋಡಿದ್ರೆ ಸಡನ್ನಾಗಿ ಮನೆ ಶಿಫ್ಟಿಂಗ್ ಆಗ್ತಾಯಿದೆ. ಕೆಳಗಿರ್ತಾ ಇದ್ವಿ ನಾವು ಇವಾಗ, ಅಣ್ಣ ತಮ್ಮ ಸೇರಿಸಿ ಇರ್ತಾಯಿದ್ರು. ಸೊ ಇವಾಗ ಮೇಲೆ ಹೋಗಬೇಕಾಗಿದೆ. ಅದಕ್ಕೆ ಕಾರಣ ಎಲ್ಲನೂ ಇದು ಮಾಡ್ತಾಯಿದ್ವಿ. ಸೊ ನಾಳೆ ಹೋಗಬೇಕು, ಹಾಗಾಗಿ ಎಲ್ಲ ಕಟ್ಟಿಡ್ತಾಯಿದ್ವಿ. ಎಲ್ಲರ ಮನೇಲಿ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗೆ ನಮ್ಮ ಮನೇಲಿ ಇದೆ. ಅದಕ್ಕಾಗಿ ಆ ವಿಡಿಯೋ ಮಧ್ಯಾಹ್ನದು ಹಾಕ್ತೀನಿ. ನಿಮಗೋಸ್ಕರ ವಿಡಿಯೋ ಮಾಡೋದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ವಿಡಿಯೋನ ಇವತ್ತು ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಕಂಟಿನ್ಯೂ ಕೆಲಸ ಮಾಡಬೇಕು, ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ
ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೋಡಿ ಸಪೋರ್ಟ್ ಮಾಡಿ. ಸೊ ನಮ್ಮಂಥವ್ರನ್ನ ಸ್ವಲ್ಪ ಬೆಳೆಸಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.